ನಮಸ್ತೆ ಕರ್ನಾಟಕ. ನಾನು ಇಂದು ಮೈಸೂರು KSRTC ಬಸ್ ನಿಲ್ದಾಣದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ. ಈಗ ಬಸ್ ಖಾಲಿ ಇದೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಮೈಸೂರು KSRTC ಬಸ್ ನಿಲ್ದಾಣದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಲಿಕ್ಕೆ 132 ಕಿಲೋಮೀಟರ್ ಇದೆ. ಅಂದರೆ 3.5 ಗಂಟೆಗಳ ಕಾಲ ಪ್ರಯಾಣ ಮಾಡಬೇಕು. ಒಬ್ಬ ವ್ಯಕ್ತಿಗೆ 168 ರೂಪಾಯಿ ಟಿಕೆಟ್ ತಗೊಳ್ತಾರೆ. ಮೈಸೂರಿನಲ್ಲಿ ಬಹಳಷ್ಟು ಮನೆ, ದೇವಸ್ಥಾನ, ಆಸ್ಪತ್ರೆಗಳಿಗೆ ಬಿಳಿ ಬಣ್ಣವನ್ನು ಹಚ್ಚಲಾಗಿದೆ. ಯಾಕಂದರೆ ಮೈಸೂರಿನ ಜನತೆ ಶಾಂತಿ ಪ್ರಿಯರಂತೆ. ಇಲ್ಲಿ ತುಂಬಾನೇ ಉತ್ತಮವಾದ ಸ್ಥಳಗಳಿವೆ. ಬನ್ನಿ ಪ್ರಯಾಣ ಆರಂಭಿಸೋಣ. ನೋಡಿ ಫ್ರೆಂಡ್ಸ್, ಇದು ಗ್ಲಾಸ್ ಹೌಸ್. ಇದರಲ್ಲಿ ವಸ್ತು ಪ್ರದರ್ಶನ ಇರ್ತದೆ. ಅದು ದಸರಾ ಸಂದರ್ಭದಲ್ಲಿ ಮಾತ್ರ. ಆ ಸಮಯದಲ್ಲಿ ಮಾತ್ರ ಈ ಗ್ಲಾಸ್ ಹೌಸ್ನ ಒಳಗೆ ಪ್ರವೇಶ ಇರುವಂಥದ್ದು. ಉಳಿದ ದಿನ ಪಾರ್ಕಿನ ಒಳಗೆ ಪ್ರವೇಶ ಇರ್ತದೆ. ಕುಪ್ಪಣ್ಣ ಪಾರ್ಕ್ ಅಂತ ಇದನ್ನು ಕರೀತಾರೆ. ಇದು ಅಂಡರ್ ವಾಟರ್ ಝೋನ್ ಅಂತ. ಇದರಲ್ಲಿ ಎಲ್ಲಾ ಬಗೆಯ ಮೀನುಗಳಿವೆ. ಇದರ ಒಳಗೆ ಪ್ರತಿದಿನ ಪ್ರವೇಶ ಇದೆ, ಹಾಗೆ ಶುಲ್ಕ ಕೂಡ ಇರುತ್ತದೆ. ಮೈಸೂರಿನ ಜನತೆಯ ಪ್ರಮುಖ ವ್ಯವಸಾಯ ಎಂದರೆ ರಾಗಿ, ಕಬ್ಬು, ಬಾಳೆ, ತೆಂಗು ಇತ್ಯಾದಿಗಳನ್ನು ಬೆಳೆಯುತ್ತಾರೆ. ಮಿರರ್ ಮೇಜ್. ಇದರ ಒಳಗೆ ಬರೀ ಗ್ಲಾಸ್ಗಳಿವೆ ಫ್ರೆಂಡ್ಸ್. ಇದರ ಒಳಗೆ ನಾವು ಹೋದ್ರೆ ನಮ್ಮದೇ 100ಕ್ಕಿಂತ ಹೆಚ್ಚು ರೂಪಗಳು ಕಾಣ್ತವೆ. ಫ್ರೆಂಡ್ಸ್, ನಾವೀಗ ಬಂದಿದ್ದೀವಿ ಮಲೆ ಮಹದೇಶ್ವರ ದ್ವಾರದ ಹತ್ತಿರ. ಇಲ್ಲಿಂದ ದೇವಸ್ಥಾನಕ್ಕೆ 16 ಕಿಲೋಮೀಟರ್ ಇದೆ. 10 ಕಿಲೋಮೀಟರ್ ಬೆಟ್ಟವನ್ನು ಏರಲು, 6 ಕಿಲೋಮೀಟರ್ ಬೆಟ್ಟವನ್ನು ಇಳಿಯಲು. ಇಲ್ಲಿಯವರೆಗೆ ಬಂದ ಮಾರ್ಗ ದೊಡ್ಡದಾಗಿತ್ತು, ಆದರೆ ಇನ್ನು ಮುಂದೆ ಕಿರಿದಾಗಿರುತ್ತದೆ. ನಾವು ಹೋಗ್ತಾ ಇರೋದು ಕಾಡಿನ ಒಳಗೆ. ಇಲ್ಲಿ ಎಲ್ಲಾ ರೀತಿಯ ಕಾಡು ಪ್ರಾಣಿಗಳಿವೆ ಅಂತೆ, ಆದರೆ ನಮಗೆ ನೋಡ್ಲಿಕ್ಕೆ ಸಿಗೋದು ಕೋತಿಗಳು ಮಾತ್ರ. ಮೂರುವರೆ ಗಂಟೆಯ ಪ್ರಯಾಣದ ಬಳಿಕ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಅಯ್ಯೋ ದೇವ, ಮನೆಗೆ ಹಿಂತಿರುಗಿ ಹೋಗುವ ಭಕ್ತಾದಿಗಳು ಸೀಟ್ ಸಿಗಲ್ಲ ಅಂತ ಮಗುನ ಕಿಟಕಿಲಿ ಹಾಕ್ಬಿಟ್ಟಿದ್ದಾರೆ. ಆ ಹುಡ್ಗ ಅಳ್ತಾ ಇದ್ದಾನೆ. ಅಯ್ಯೋ ದುರ್ವಿಧ. ನಮಗೆ ಇಳಿಲಿಕ್ಕೆ ಬಿಡದೆ ಮಹಿಳೆಯರು ಜಗಳ ಆಡ್ತಾ ಇದ್ದಾರೆ ಬಸ್ ಹತ್ಲಿಕ್ಕೋಸ್ಕರ. ಎಲ್ಲ ಸಿದ್ದರಾಮಣ್ಣನ ಮಹಿಮೆ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಅಲ್ಲಿ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್, ಹುಲಿ ಮೇಲೆ
ಕೂತಿರುವಂತಹ ಮಹದೇಶ್ವರರ ಮೂರ್ತಿ 108 ಅಡಿ ಉದ್ದ ಇದೆ ಫ್ರೆಂಡ್ಸ್. ನಾವು ಬಂದು ಮುಟ್ಟಿರುವಂತಹ ಸಮಯ 1 ಗಂಟೆ 4 ನಿಮಿಷ ಆಗಿದೆ ಫ್ರೆಂಡ್ಸ್. ಇಲ್ಲಿ ಇಷ್ಟೊಂದು ಜನ ಇರ್ತಾರೆ ಅನ್ಕೊಂಡೇ ಇರಲಿಲ್ಲ. ನಾವೀಗ ದರ್ಶನಕ್ಕೆ ಹೋಗೋಣ. ವಿಶೇಷ ಪ್ರವೇಶಕ್ಕೆ ಶುಲ್ಕ 250 ರೂಪಾಯಿ. ನಮ್ಗೆ ಇದು ಬೇಡ, ದುಡ್ಡಿಲ್ಲ, ನಾವು ಲೈನಲ್ಲಿ ಹೋಗುವ. ಫ್ರೆಂಡ್ಸ್, ಭಕ್ತಾದಿಗಳಂತೂ ಬರ್ತಾನೆ ಇದ್ದಾರೆ. ಗರ್ಭಗುಡಿಯ ಒಳಗೆ ವಿಡಿಯೋ ಫೋಟೋ ನಿಷೇಧಿಸಲಾಗಿದೆ. ಆದ್ರೂ ನಾನು ಫೋಟೋ ವಿಡಿಯೋ ಮಾಡಿದೆ, ದರ್ಶನ ಮಾಡಿ ಬರ್ತೇನೆ ಫ್ರೆಂಡ್ಸ್. ದರ್ಶನ ಮುಗಿಸಿ ಬಂದೆ ಫ್ರೆಂಡ್ಸ್. ಪ್ರಭು ಜ್ಯೋತಿ ಬನ್ಯೋ ನನ್ನ ಇಲ್ಲಿ ಸುತ್ತ ಕಾಣ್ತಾ ಇದೆ ಅಲ್ಲ, ಅದು 77 ಬೆಟ್ಟಗಳು. ಇದರ ಮಧ್ಯೆ ಇರುವಂತದ್ದೇ ಮಲೆ ಮಹದೇಶ್ವರ ಬೆಟ್ಟ. ಅದರಲ್ಲಿ ನಾಗಮಲೆ, ಗುಂಜುಮಲೆ, ಗುಲ್ಗುಂಜಿ ಮಲೆ, ಪಾಲುಮಲೆ, ಹೀಗೆ ತುಂಬ ಒಂದೊಂದು ರೀತಿ 77 ಬೆಟ್ಟಕ್ಕೂ ಹೆಸರುಗಳಿವೆ. ಇಲ್ಲಿ ಬಂದ ಭಕ್ತರಿಗೆ ಪ್ರತಿದಿನವೂ ಪ್ರಸಾದದ ವ್ಯವಸ್ಥೆ ಇದೆ. ನಾವೀಗ ಪ್ರಸಾದಕ್ಕೆ ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಅಂತ. ಪ್ರಸಾದ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದ ಭಕ್ತಾದಿಗಳಿಗೆ ವಸತಿ ಸೌಲಭ್ಯ ಕೂಡ ಇದೆ. ಇಲ್ಲಿದೆ ಅಲ್ಲ ಫ್ರೆಂಡ್ಸ್, ಯಾರಿಗೆ ರೂಮ್ಗೆ ದುಡ್ಡು ಕೊಟ್ಟು ಇರ್ಲಿಕ್ಕೆ ಆಗುದಿಲ್ವೋ ಅಂತವರೆಲ್ಲ ಇಲ್ಲಿ ಉಳಿದುಕೊಳ್ಳಬಹುದು ಫ್ರೆಂಡ್ಸ್. ಇದು ಆಕ್ಚುಲಿ ನಾನು ಮಾತ್ರ ಯಾವತ್ತೂ ಕಿಟಕಿಲಿ ಹತ್ತೋಗಲ್ಲ ಫ್ರೆಂಡ್ಸ್. ಅವಾಗಿಂದ 3 ಬಸ್ ಬಿಟ್ಟೆ ಫ್ರೆಂಡ್ಸ್. ಮಹಿಳೆಯರೇ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋ ಬಸ್ನಲ್ಲಿ ನಾನು ಕಿಟಕಿಲಿ ಹತ್ತೇ ಹೋಗ್ತೀನಿ ಫ್ರೆಂಡ್ಸ್. ಆವಾಗ ಬಂದಾಗ ನಾನು ಬೇರೆಯವರು ಕಿಟಕಿಲಿ ಹತ್ತಿರೋದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ರಿಟರ್ನ್ ಬರುವಾಗ ನಾನೇ ಕಿಟಕಿಲಿ ಹತ್ತಿದ್ದೆ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. Your attention please. Here we meet once again.